ಇದು 3 ಜನರ ಒಂದು ಕಠಿಣ ಪ್ರಯತ್ನ. ಮಹೇಶ್ ಗೋಳಳ್ಳಿ 2015ರಲ್ಲಿ 12 ವರ್ಷದ ಒಳಗಿನ ಬಾಲಕರ ಒಂದು ವಿಭಾಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ. ನಾಗೇಶ್ ಅಸ್ರಾಣಿ ನೀ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. PUC ಸೆಕೆಂಡ್ ಇಯರ್ ವಿದ್ಯಾರ್ಥಿ ನಾಗೇಶ್, ವಿಶೇಷವಾಗಿ PUC ಸೆಕೆಂಡ್ ಇಯರ್ ಮುಗಿಸು, Day1ಕ್ಕೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಸೆಲೆಕ್ಷನ್ ಹೋಗು. ಬಹುಶಃ ಪೊಲೀಸ್ ಸೆಲೆಕ್ಷನ್ ದಲ್ಲಿ ನಿನಗೆ ಒಳ್ಳೆಯ ಒಂದು ಸಾಥ್ ಬರುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಭಿಷೇಕ್ ಪಂಕಜ್, ಬಗಲಿ ಪ್ರಾರ್, ಬಜರಂಗಿ, ಟ್ಯಾಪ್, ಜಾಬ್, ನೀ ಬ್ಯಾಲೆನ್ಸ್, ಅಬ್ನಾರ್ಮಲ್. ಒಳ್ಳೆಯ ಒಂದು ನೋಡ್ರಿ ದೇಹ ಮತ್ತೆ ಒಳ್ಳೆಯ ಒಂದು ಒಳ್ಳೆಯ ಒಂದು ಜಾಬ್. ಕಂಬ ಸಾಥ್ ಕೊಡಬೇಕು. ಕಂಬ ಹತ್ತಬೇಕು ಮಹೇಶ್, ಕಂಬ ಹತ್ತಬೇಕು ಗೊತ್ತಿರಬೇಕು. ವೆರಿ ನೈಸ್. ನೋಡ್ರಿ ಒಳ್ಳೆಯ ಒಂದು ಆಸನ, ಒಳ್ಳೆಯ ಒಂದು ಮೈ ಮಿಡಿತ. ನೀವು ಪಿಕ್ಚರ್ ದಲ್ಲಿ ನೋಡ್ತೀರಿ 6 ಪ್ಯಾಕ್ ಅಂತೇಳಿ ಅದಂತ ಹಂಗಿರ್ತಾವ. 6 ಪ್ಯಾಕ್ ಏನು ಅದು ಹಾಕೊಂಡ್ಬಿಡ್ತಾರ ಅವ್ರು. ನಾವ್ ಹಂಗೆ ಹಾಕಿಲ್ಲ, ಒರಿಜಿನಲ್ ತೋರಿಸ್ತಾ ಇದೀವಿ. ನಮ್ಮ ಮಕ್ಕಳು ನಿಜವಾಗ್ಲೂ 6 ಪ್ಯಾಕ್ ಇನ್ನೂ ಹೆಚ್ಚಿಗೆ ಎಣಿಸ್ಕೊಳ್ಬೇಕಂದ್ರೆ ನೀವು ಪಿಕ್ಚರ್ ದಲ್ಲಿ ಅವು ಆಗ್ತಕ್ಕಂತ ಪ್ರತಿಯೊಂದನು ಅವು ಜಾಕೆಟ್ ಇರ್ತಾವ. ಆ ರೀತಿ ಬಹುಶಃ ಒಂದು ಪ್ರಯತ್ನ ಮಾಡಬೇಕು, ಇನ್ನೂ ಪ್ರಯತ್ನ ಆಗ್ಬೇಕು. ಬಹಳ ಕಠಿಣ ಆಸನ ಇದು ಮಯೂರಾಸನ. ನವಿಲ ಕುಣಿಯ ಒಂದು ರೀತಿಯಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ದೂರ ಆಗುತ್ತೆ ಈ ಆಸನಕ್ಕೆ. ಸಿಟ್ಟಿಂಗ್ ಜಾಬ್ ವೆರಿ ನೈಸ್. ಸ್ವಲ್ಪ ತಪ್ಪಿದ್ರೆ ದಂತಗಳು ಕೈಯಲ್ಲಿ 4-5 ಬರಬಹುದು, ಅಷ್ಟು ಡೇಂಜರ್ ಆಟ ಇದು. ವೆರಿ ನೈಸ್. ಒಳ್ಳೆ ಒಂದು ಮೈ ಮಣಿತಾ ಇದೆ. ಸತತ ಪ್ರಯತ್ನ ಮಾಡ್ರಿ. PUC ಸೆಕೆಂಡ್ ಇಯರ್ ನಲ್ಲಿ ಒಳ್ಳೆಯ ಒಂದು ವಿತೌಟ್ ಮತ್ತೊಂದು ಪಿರಮಿಡ್ಗೆ ಮಕ್ಕಳು ಸಿದ್ಧರಿದ್ದಾರೆ. ನೋಡ್ರಿ ಇವರಲ್ಲಿ ಎಷ್ಟು ಎಲ್ಲ ಬಳಸ್ತಕ್ಕಂತ ಒಂದು ಆಸನ ಇದು. ಇಲ್ಲ ಪಿರಮಿಡ್. ಓಕೆ ಓಕೆ ಓಕೆ. ನೋಡ್ರಿ ಬಹುಶಃ ಚಪ್ಪಳೆ ಹಾಕ್ಲಿಕ್ಕೆ ಮಾಡ್ತಾ ಇದ್ದೀರಿ, ನೀವು ನೋಡ್ಲಿಕ್ಕೆ ಹೋಗ್ತಾ ಇದ್ರಿ. ಅನೇಕ ಆಸನಗಳನ್ನ ಮಾಡಿ ಬಹುಶಃ ಇಲ್ಲಿ ಒಂದು ಪಿರಮಿಡ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಪ್ರಯತ್ನ. ಮಹೇಶ್ ಗೋಳಳ್ಳಿ ಈತ ಸಹಿತ ಯೂನಿವರ್ಸಿಟಿ ಬ್ಲೂ. ರಾಮಗಿರಿ ಗ್ರಾಮದ ವಿದ್ಯಾರ್ಥಿ 2015ರಲ್ಲಿ ಫ್ಲಾಗ್ ಅಂತ ಇತ್ತೇನೋ ತಿರುಗೋದಕ್ಕಿದು. ವೆರಿ ನೈಸ್. ಒಳ್ಳೆ ಒಂದು ಪ್ರಯತ್ನ. ನೋಡ್ರಿ ಹಸನ್ಮುಖಿ ಮೈ ಮಾಡಿತ ನೋಡಬಹುದು. ಹಳ್ಳಿ ಭಾಷೆಯಲ್ಲಿ ಕಟ್ಸ್ ಯಾವ ರೀತಿ ಅದಾವ ಅಂತ ನೋಡಬಹುದು. ಜೊಂಡ ಮೈ ಸ್ವಲ್ಪ ಇಲ್ಲ. ವೆರಿ ಗುಡ್. ಭಿನ್ನಾತಿ ಕೂಡ ಅಂತಂದ್ರೆ ಕೋಳಿಗಲ್ಪ ನಂದು ಕಾಲ್ ಚಿಕನ್ ಅಂತ ಹೇಳಿ. ಇದು ಸ್ವಲ್ಪ ಮರಾಠಿ ಭಾಷೆಯ ಒಂದು ಹೆಸರುಗಳು ಇದಾವೆ. ಹೆಚ್ಚು ಮರಾಠಿಯಲ್ಲಿ ಮಹಾರಾಷ್ಟ್ರದಿಂದ ಲಕ್ಷ್ಮೀಶ್ವರ ಅಂದ್ರೆ ಪುಲಿಗೇರಿಗೆ, ಆಗಿನ ಪುಲಿಗೇರಿ 300 ಅಂತೇಳಿ ಒಂದು ಒಳ್ಳೆ ಒಂದು ನೋಡ್ರಿ ಮೈ ಮಾಡಿತ ದೇಹ ಕಟ್ಟು ಅನ್ಬೋದು ನಾವಲ್ಲಿ ಹಳ್ಳಿ ಭಾಷೆಯಲ್ಲಿ. ವೆರಿ ನೈಸ್. ಒಳ್ಳೆಯ ಒಂದು ಪ್ರಯತ್ನ. ಬಹಳ ಕಠಿಣ ಆಸನ. ಬೇಕಂದ್ರೆ ನೀವು ಯಾರಾದ್ರೂ ಪ್ರಯತ್ನ ಮನೆಯಲ್ಲಿ ನೆಲದ ಮೇಲೆ ಮಾಡಿ 4 ದಿನ ಹೊಟ್ಟೆ ಹೋಗುತ್ತೆ ನಿಮಗೆ. ವೆರಿ ನೈಸ್, ವೆರಿ ನೈಸ್. ಹಸನ್ಮುಖಿ ಒಳ್ಳೆಯ ಒಂದು ಕ್ರೀಡಾಪಟು ಆಗುತ್ತಿ ಅನ್ನೋ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಪ್ರಯತ್ನ ಬಿಡಬೇಡ, ಅಭ್ಯಾಸವನ್ನು ಮುಂದೆ ಕಂಟಿನ್ಯೂ ಇರಲಿ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಸೀದಾಗ್ಬೇಕು. ಪ್ರಯತ್ನ ಇರಲಿ, ಪ್ರಯತ್ನ ಕೊಡ್ತಾ ಇದ್ದೀರಿ. ಗ್ರೇಸ್ ಇದೆ, ಒಳ್ಳೆಯ ಒಂದು ದೇಹದ ಕಟ್ಟಿದೆ. ವೆರಿ ನೈಸ್. ಒಳ್ಳೆ ಒಂದು ಗ್ರೇಸ್ ಅಂತ ಹೇಳ್ತೀವಿ ನಾವು.
ನೀಟ್ ಅನ್ಬೋದು ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ನೀಟಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಚಿಟಿ ಚಿಟಿ ವೆರಿ ನೈಸ್ ವೆರಿ ನೈಸ್. ಮತ್ತೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ತಡಿಪ ಜರ ನೋಡಿಲ್ಲ ಏನೇನ್ ಮಾಡ್ತಾರ ಅಂತ ಗೊತ್ತಾಗ್ಲಿಲ್ಲ. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಮತ್ತೆ ಮಾಡಿ ನೋಡೋಣ. ಹತ ಶೈಲಿ ನೋಡ್ರಿ ಯಾವ ರೀತಿ ಇದೆ. ಹತ ಶೈಲಿ ನೋಡ್ಬೋದು ನೀವು. ಚುರುಕನ ನೋಡಿದ್ರೆ ಏನೈತಿ ಪೂಜಾ, ಒಳ್ಳೆ ಒಂದು ಪ್ರಯತ್ನ. ಈಗ ಬಹಳ ಕಠಿಣ ಆಸನ ಇದು, ಈ ತರ ಮಾಡ್ತಕ್ಕಂಥ ಆಸನ. ಮಲೆಕಾಂಬ ಬೇರೆದವ್ರ ಹತ್ತಿಕ್ಕಿ ತಾನು ಬೆಳೆಯೋದಲ್ಲ, ಬೇರೆದವ್ರನ್ನ ಕರ್ಕೊಂಡು ಬೆಳೆಯುವಂತ ಕ್ರೀಡೆ ಇದು. ಬೇರೆ ಕ್ರೀಡೆ ಹೆಂಗಿರುತ್ತೆ ಅಂತಂದ್ರೆ ಬೇರೆದವ್ರನ್ನ ತುಳಿದು ಬೆಳೀತಾ ಇರ್ತಾರೆ. ಮಲ್ಕಂಬ ಕ್ರೀಡೆ ಆ ರೀತಿ ಅಲ್ಲ. ಕಾಲ್ ಚಿಕನ್ ವೆರಿ ನೈಸ್. ಯಾರದೇ ಸಹಾಯ ಇಲ್ದೇನೆ ಕಾಲ್ ಚಿಕನ್ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಯಲ್ಲಿ ಪ್ರದರ್ಶನ ಮಾಡುವಾಗ, ಕಾಂಪಿಟಿಷನ್ ಇರುವಾಗ ಕಾಲ್ ಚಿಕನ್ ನೇರವಾಗಿ ಒಳ್ಳೆ ರೀತಿಯಿಂದ ನಟರಾಜಾಸನ. ಹೌದಪ್ಪ ಹೌದಪ್ಪ, ಒಳ್ಳೆ ಮೈಮಾಣಿತ, ಒಳ್ಳೆ ಒಂದು ದೇಹದ ದಂಡನೆ ಆಗಿದೆ. ನೀವು ಸತತ ಪ್ರಯತ್ನ ಪಟ್ರೆ ರಾಷ್ಟ್ರ ಒಳ್ಳೆ ಒಂದು ಕಿರಿಕಿ ಅಂತ ಹೇಳ್ತೇವೆ ನಾವು ಅದಕ್ಕೆ. ಒಳ್ಳೆಯ ಒಂದು ಆಸನಗಳನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಹೌದಪ್ಪ ಹೌದು, ಇದು ಪರಾರ್ ಅಂತ ಹೇಳ್ತೇವೆ ನಾವು. ವೆರಿ ನೈಸ್. ಯಾವ ರೀತಿ ವೆರಿ ನೈಸ್ ವೆರಿ ನೈಸ್. ಸೀದಾಗ್ಬೇಕು ಇನ್ನೂ ಸೀದಾಗ್ಬೇಕು. ವೆರಿ ನೈಸ್ ವೆರಿ ನೈಸ್. ಬಹುಶಃ ಮಳೆರಾಯ ಗುಡುಗಿತ್ತು, ನಿಮ್ಮೆಲ್ಲ ಪ್ರಯತ್ನ ಸಫಲವಾಗ್ಬೇಕಂತ ಅದು ಸಹಿತ ನಿಂತ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ. ಬಹುಶಃ ಅನೇಕ ಶ್ರೀಗಳು ಇದನ್ನು ಬೆಳೆಸ್ತಾ ಇದ್ದೀರಿ. ನಿರಂತರವಾಗಿ ಒಂದು ಇದಕ್ಕೆ ವ್ಯವಸ್ಥಿತ ಒಂದು ಸ್ಥಳ ಮಾಡಿ, ನಾನು ಸಹ ಸಾಧ್ಯವಾದಷ್ಟು ಒಳ್ಳೆಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ಕರೆದುಕೊಂಡು ಬಂದು ಆಗಾಗ ತರಬೇತಿ ಒಂದೇ ದಿನ 2 ದಿನ ಕೊಡ್ಲಿಕ್ಕೆ ಇಚ್ಛೆ ಪ್ರಯತ್ನ ಪಡ್ತೀನಿ. ಇದಕ್ಕೆ ಒಂದು ತಂಡನೇ ಇದೆ. ಆಗಾಗ ಬಂದು ಉಚಿತವಾಗಿ ವರ್ಲ್ಡ್ ಕಪ್, ಮಲಕಂಬ ವರ್ಲ್ಡ್ ಕಪ್ ಆಗಿದೆ, ಅದರಲ್ಲೇ ಭಾಗವಹಿಸಿರ್ತಕ್ಕಂಥ ಮಕ್ಕಳನ್ನ ಸ್ವತಃ ನನ್ನ ಒಂದು ವತಿಯಿಂದ ಅವ್ರನ್ನ ಕರೆದುಕೊಂಡು ಬಂದು ಮಕ್ಕಳನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಪಿರಮಿಡ್ ನೋಡ್ರಿ ಯಾವ ರೀತಿ ಇದೆ. ವಿಶೇಷವಾಗಿ ನನ್ನ ಮಗು ಏನಿದೆ ಅಂತ ತಂದೆ ತಾಯಿ ಹುಡುಕ್ತಾ ಇರ್ತಾರೆ. ಬಹುಶಃ ಅವ್ರಿಗೆ ಗೊತ್ತಾಗಲ್ಲ ನನ್ನ ಮಗು ಏನೈತಿ. ನಾಳಿಂದ ಗೊತ್ತಾಗ್ಬೋದು ನನ್ನ ಮಗು ಏನು ಅಂತೇಳಿ. ಬೇರೆ ಮಗುನ ತಮ್ಮ ತಂದೆ ತಾಯಿ ಹುಡುಕ್ತಾ ಇದ್ದಾರೆ. ಯಾವ ರೀತಿ ಎಲ್ಲಿ ಸಿಕ್ಕೊಂಡಿದ್ದಾರಪ್ಪ ಅಂತ. ಸಿಕ್ಕೊಂಡಿಲ್ಲ, ಎಲ್ಲರೂ ಕೂಡ ಮಾಡ್ತಕ್ಕಂಥ ಒಂದು ಆಸನ ಇದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಭಾಗಿಯಾಗಿ ಶ್ರೀಗಳ ವೆರಿ ನೈಸ್ ವೆರಿ ನೈಸ್. ಒಳ್ಳೆ ಒಂದು ಗ್ರೇಸ್ ಇದೆ ನೋಡ್ರಿ. ವೆರಿ ನೈಸ್. ಒಳ್ಳೆಯ ಒಂದು ಮೈಮಣಿತ, ನಟರಾಜಾಸನ. ವೆರಿ ನೈಸ್. ಒಳ್ಳೆಯ ಒಂದು ಪ್ರಯತ್ನ, ಒಳ್ಳೆಯ ಒಂದು ಪ್ರಯತ್ನ. ಬಹುಶಃ ಕಂಬ ಅಜ್ಬೇರ್ ಕಂಬ ಸ್ವಲ್ಪ ಹತ್ತಿಕ್ ರೈಟ್. ಯಾಕೆ ಕಂಬ ಹತ್ತಬೇಕು ಅಳಗಾಡ್ತಾ ಇದೆ. ತೆಗೆದುಕೊಳ್ತಕ್ಕಂತ ಒಳ್ಳೆಯ ಒಂದು ವೈವಾಸ. ಹಸನ್ಮುಖ ಇರಬೇಕು, ಮುಖದಿಂದ ಹಸನ್ಮುಖ ಆಗ್ತಾ ಇಲ್ಲ, ಆಗ್ಬೇಕು. ವೆರಿ ನೈಸ್ ವೆರಿ ನೈಸ್. ಚಡಲ್ ಒಳ್ಳೆಯ ಒಂದು ಚಡಲ್, ಒಳ್ಳೆಯ ಒಂದು ಜಾಬ್, ಗುಡ್ ಜಾಬ್. ಬಹುಶಃ ಮುಂದ ಒಳ್ಳೆಯ ಒಂದು ಮಲ್ಲಕಂಬಪಟ್ಟು ಆಗ್ತೀಯಾ ಅನ್ನೋದನ್ನ, ನಾನೇನು ಆಗಿಲ್ಲನ್ರಿ ಅನ್ನೋದು. ಒಳ್ಳೆಯ ಒಂದು ಶ್ರೇಷ್ಠ ಮಲ್ಲಕಂಬಪಟ್ಟು ಆಗ್ತೀಯಾ ಅನ್ನೋದೊಂದು ಭರವಸೆ ನಿನಗಿರಲಿಲ್ಲ ಅಂದ್ರೆ ನನಗಿದೆ. ಒಳ್ಳೆಯ ಒಂದು ಆಸನಗಳು, ಒಳ್ಳೆಯ ಒಂದು ಆಗ್ಲಿ ಪ್ರಯತ್ನ ಇರ್ಲಿ ಇರ್ಲಿ ಇರ್ಲಿ. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಬಹುಶಃ PUC ಇದ್ದವರು ಮುಂದಿನ ವರ್ಷ ಡಿಗ್ರಿ ಬರುವವರು ಯೂನಿವರ್ಸಿಟಿ PUಗೆ ಸಿದ್ಧತೆ ಮಾಡ್ಕೊಡ್ರಿ. ಒಳ್ಳೆಯ ಒಂದು ಮೈಮಣಿತ, ಒಳ್ಳೆಯ ಒಂದು ಆಸನ. ಬಹುಶಃ ಇದು 2 ಫೂಟ್ ಸಣ್ಣದ ಜೂನಿಯರ್ ಕಂಬ, ಇನ್ನೊಂದು ಸೀನಿಯರ್ ಕಂಬ ಇರುತ್ತೆ. ಬಹುಶಃ ಕಳೆದ ವರ್ಷ ಹಚ್ಚ ವರ್ಷ ನೀವು ಕೂಗಾಡುವ ಮಲ್ಲಕಂಬ ಸಹಿತ ನೋಡಿದಿರಿ. ಮುಂದಿನ ದಿನಮಾನದಲ್ಲಿ ಅದು ಸಹಿತ ನಾವು ತೋರಿಸೋಣ. ಪದೇ ಪದೇ ಇದೇ ತೋರಿಸೋದಂತಲ್ಲ,
ಮಕ್ಕಳಲ್ಲಿ ಬಗ್ಗೆ ಆಗ್ತಾ ಇದ್ದಾರೆ. ಅದನ್ನ ವಿಶೇಷತೆ. ವೆರಿ ನೈಸ್. ಆತ ಕುರ್ಚಿ ಮೇಲೆ ಯಾವ ರೀತಿ ಕುಂದಿರ್ತಾನೆ ಅದಕ್ಕಿಂತ ಆರಾಮಾಗಿ ಕೂತಿದ್ದಾನೆ, ಯಾವುದೇ ಹೆದರಿಕಿಲ್ಲ ಆತನಿಗೆ. ಘೋಷಣಾಗಿ ಕುಂತವ್ರು ಹಿಂದಿಂದ ತೂಡಬಹುದಂತ ಹೆದರ್ತಿರ್ತೀವಿ, ಆತನಿ ಅದು ಲೀಲಾಜಾಲವಾಗಿ ಕೂತಿರ್ತಾನೆ. ನಂತರ ಆ ರೀತಿ ನಿರ್ಭಯವಾಗಿ ಕನ್ನಡದಲ್ಲಿ ಅನ್ಬಹುದು. ಬಹುಶಃ ಈ ರೀತಿಯ ಮಕ್ಕಳಲ್ಲಿ ಧೈರ್ಯ ತುಂಬುವ ಕ್ರೀಡೆಗಳು ಬಹಳ ಇಲ್ಲ. ಪಿಚ್ಚೆ, ಕುದುರೆ ಸವಾರಿ, ಇವು ಗೋಡೆ ಹತ್ತುವುದು ಅಂತ ಎಲ್ಲ ಆಗ್ತವೆ. ಅದ್ರ ಜೊತೆಗೆ ಎಲ್ಲ ಕ್ರೀಡೆಗಳ ಮೂಲ ತಾಯಿ ಮಲ್ಲಕಂಬ. ವೆರಿ ನೈಸ್ ಮಲ್ಲಕಂಬ, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಪ್ರಯತ್ನ ಮುಖ ಹಸನ ಮುಖಕ್ಕೆ ಪ್ರಯತ್ನಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೆರಿ ಗುಡ್. ಜೋರಾಗಿ ಚಪ್ಪಾಳೆ. ಬಹುಶಃ